ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ. ಸೊ ಇದೀಗ ಒಂದು ಅಭ್ಯರ್ಥಿಗಳಿಗೆ ಇಲಾಖೆ ಕಡೆಯಿಂದ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಒಂದು ಪ್ರಮುಖ ಗುಡ್ ನ್ಯೂಸ್ ಅಂತ ಹೇಳಬಹುದಾಗಿರುವಂಥದ್ದು. ಸೊ ಏನು ಮಾಹಿತಿನ ಇಲಾಖೆಯವರು ಕೊಟ್ಟಿದ್ದಾರೆ ಅಂದರೆ ಅಭ್ಯರ್ಥಿಗಳು ಒಂದು ಪ್ರಕಟಣೆಯಲ್ಲಿ ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ. ಸಾಕಷ್ಟು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರಲ್ಲ, ಸರ್ಕಾರಿ ಕೋಟದ ಒಂದು BEdನ ಗೌರ್ಮೆಂಟ್ ಸೀಟ್ ಬೇಕು ಅಂದ್ಬಿಟ್ಟು ಆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಮಾಹಿತಿನ ಏನು ಕೊಟ್ಟಿದ್ದಾರೆ ಅಂತಂದರೆ, ಸೊ ಯಾವ ಅಭ್ಯರ್ಥಿಗಳು ಅಂದರೆ ಇಲಾಖೆಯಲ್ಲಿ ಪ್ರಕ್ರಿಯೆಗಳಿತ್ತು. ಸಾಮಾನ್ಯವಾಗಿ ಅಭ್ಯರ್ಥಿಗಳಿಗೆ ಗೊತ್ತಿರೋದಿಲ್ಲ BEdನ ಒಂದು ಪ್ರಕ್ರಿಯೆಗಳು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿಗಳು ಕನ್ನಡದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಇನ್ನೂ ಹೆಚ್ಚುವರಿ ಮಾಹಿತಿಗಳು ಬೇಕು ಅಂದರೆ ಕೋಚಿಂಗ್ ಕೂಡ ಒಂದು ಜಾಯ್ನ್ ಆಪ್ಷನಲ್ಲಿ ಜಾಯ್ನ್ ಆಗಬೇಕು ಮುಖಾಂತರ ಹೆಚ್ಚುವರಿ ಮಾಹಿತಿ ನೀವು ಅಲ್ಲಿ ಪಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ ಒಂದು ಕನ್ನಡದ ಕೋಚಿಂಗ್ ಕೂಡ ಹೆಚ್ಚುವರಿ ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ. ನಾರ್ಮಲ್ ವಿಡಿಯೋಸಲ್ಲೂ ಕೂಡ ನೀವು ಮಾಹಿತಿನ ಪಡ್ಕೋಬೋದಾಗಿರುತ್ತೆ ಅಂತ ತಿಳಿಸ್ತಾ, ಇದೀಗ ಅಭ್ಯರ್ಥಿಗಳಿಗೆ ಅಲ್ಲಿ ಪ್ರಕ್ರಿಯೆಗಳನ್ನ BEdನ ಒಂದು ಪ್ರಕ್ರಿಯೆನ ನೀವು ತಿಳ್ಕೊಂತ ಹೋಗ್ತೀರಾ ಅಂತಂದರೆ ಅಭ್ಯರ್ಥಿಗಳಿಗೆ ಸಾಕಷ್ಟು ಅಂಶಗಳಿರೋದಾಗಿರುತ್ತೆ. ಈ ಬಾರಿ ಅಪ್ಲಿಕೇಶನ್ ಹಾಕಿದ 7 ದಿನದ ಒಳಗಡೆ ವೆರಿಫಿಕೇಶನ್ ಆಗಬೇಕು ಅಂತ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಭ್ಯರ್ಥಿಗಳಿಗೆ ಇಲಾಖೆಯವರು ಮಾಹಿತಿನ ತಿಳಿಸಿರು ಅಂತ ಹೇಳ್ಬೋದಾಗಿರುತ್ತೆ. ಅಂದರೆ ಕಳೆದ ವರ್ಷಗಳಲ್ಲಿ ಅಪ್ಲಿಕೇಶನ್ ಹಾಕಿದ ಮೇಲೆ ವೆರಿಫಿಕೇಶನ್ಗೆ ಅಂತಲೇ ದಿನಾಂಕ ನಿಗದಿ ಮಾಡ್ತಿರು. ಆದರೆ ಈ ಬಾರಿ ಅಪ್ಲಿಕೇಶನ್ ಹಾಕಿದ 7 ದಿನದಲ್ಲಿ ವೆರಿಫಿಕೇಶನ್ ಹಾಜರಾಗಬೇಕು ಅಭ್ಯರ್ಥಿಗಳು ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ರು. ಆದರೆ ಅಭ್ಯರ್ಥಿಗಳಿಗೆ ಏನಾಯಿತು ಅಂದರೆ ಕೊನೆಗೆ ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಗೊತ್ತಾಗಿರಲ್ಲ ಒಂದು ರೂಲ್ಸ್ಗಳು ಪ್ರಕ್ರಿಯೆಗಳು. ಸೊ ಆ ರೀಸನಿಂದ ಅಭ್ಯರ್ಥಿಗಳು ತಡ ಕೂಡ ಮಾಡಿದ್ರು, ಇನ್ನೊಂದು ಮತ್ತೊಂದು ಅಂತ ಹೇಳ್ಬೋದು. ಸೊ ಅಭ್ಯರ್ಥಿಗಳಿಗೆ ಇವಾಗ ಇಲಾಖೆ ಕಡೆಯಿಂದ ಮತ್ತೆ ಒಂದು ಅವಕಾಶನ ಕೊಟ್ಟಿದ್ರು. ಅಂದರೆ ಈ ಹಿಂದೆನೂ ಕೂಡ ಅಂದರೆ ನವೆಂಬರ್ ತಿಂಗಳ 15ನೇ ತಾರೀಕು ತನಕ ಎಲ್ಲ. ಬಟ್ ಯಾರು ಕೂಡ ಅಭ್ಯರ್ಥಿಗಳು ಗೊತ್ತಾಗದೇ ಹೋಗಿರುತ್ತೆ ಕೆಲವೊಂದು ಅಭ್ಯರ್ಥಿಗಳಿಗೆ. ಮತ್ತೆ ಇವಾಗ ಅದನ್ನು ವಿಸ್ತರಣೆ ಮಾಡಿ ಅಥವಾ ವಿಸ್ತರಣೆ ಅನ್ನೋದಕ್ಕಿಂತ ಮತ್ತೊಂದು ಅವಕಾಶನ ಮತ್ತೊಮ್ಮೆ ಲಾಸ್ಟಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಅದರಲ್ಲಿ ಏನು ಮಾಹಿತಿನ ತಿಳಿಸಿದ್ದಾರೆ ಅಂದರೆ ಅಭ್ಯರ್ಥಿಗಳಿಗೆ ಡಿಸೆಂಬರ್ ತಿಂಗಳ 29ನೇ ತಾರೀಕು 2025 ತನಕ ಅಭ್ಯರ್ಥಿಗಳಿಗೆ ಅವಕಾಶನ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಕೊಡ್ತಿರ್ತಾರೆ. ಸೊ ಆ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಆಗ್ತಂಥ ಅಭ್ಯರ್ಥಿಗಳು ಅಂದರೆ ವೆರಿಫಿಕೇಶನ್ ಆಗದಿರುವಂಥವ್ರು ಅಥವಾ ರಿಜೆಕ್ಷನ್ ಲಿಸ್ಟಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ರಿಜೆಕ್ಟ್ ಆಗಿರ್ತಾರಲ್ಲ ಅಭ್ಯರ್ಥಿಗಳು, ಆ ಒಂದು ಅಭ್ಯರ್ಥಿಗಳಾಗಿರ್ಬೋದು ಅಥವಾ ಒಂದು ಅಪ್ಲಿಕೇಶನ್ ಆಗಿ ವೆರಿಫಿಕೇಶನ್ ಒಂದು ಪ್ರಕ್ರಿಯೆಗೆ ಹೋಗಿರುವಂಥ ಅಭ್ಯರ್ಥಿಗಳು ಅಂದರೆ ಅವರು ಆಯ್ಕೆ ಮಾಡ್ಕೊಂಡಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ CT ಅಥವಾ ಡಯಟ್ ಅಂತ ಏನು ಕರೀತಾರಲ್ಲ ಅಭ್ಯರ್ಥಿಗಳು, ಅಲ್ಲಿ ಹೋಗೋದ್ರ ಮುಖಾಂತರ ಅವರ ಮೂಲ ದಾಖಲೆಗಳನ್ನು ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗಿರುತ್ತೆ. ಆ ನಂತರದಲ್ಲಿ ಅಲ್ಲಿ ಅಪ್ಡೇಟ್ ಆದಮೇಲೆ ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಇನ್ನೊಂದು ಮತ್ತೊಂದಕ್ಕೆ ಪರಿಗಣಿಸುವಂಥದ್ದು ಇರುತ್ತೆ. ಆಮೇಲೆ ಆಪ್ಷನ್ ಎಂಟೆಲ್ಲ ಮಾಡಿದ್ರೆ ಪರಿಗಣಿಸ್ತಾರೆ ಸೆಲೆಕ್ಷನ್ ಲಿಸ್ಟ್ಗಳಿಗೆ. ಬಟ್ ಎಲಿಜಿಬಲ್ ಲಿಸ್ಟಲ್ಲಿ ಹೆಸರು ಬರೆದಿರುವಂಥ ಅಭ್ಯರ್ಥಿಗಳು ರಿಜೆಕ್ಷನ್ ಲಿಸ್ಟಲ್ಲಿ ಇದ್ದವರಾಗಿರ್ಬೋದು ಅಥವಾ ಎರಡರಲ್ಲೂ ಹೆಸರು ಬಂದಿಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ದೀವಿ ಅಂತಕ್ಕಂಥ ಅಭ್ಯರ್ಥಿಗಳು ಸುಮಾರು ಸಾವಿರಾರು ಅಭ್ಯರ್ಥಿಗಳು ಇರುವಂಥದ್ದಾಗಿರುತ್ತೆ. ಆ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಮತ್ತೊಂದು ಅವಕಾಶನ ಕೊಟ್ಟಿದ್ದಾರೆ. ನೀವು ಆಯ್ಕೆ ಮಾಡ್ಕೊಂಡಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ CT ಡೇಟ್ಗಳೇನಿದ್ವಲ್ಲ ಅಲ್ಲಿ ಹೋಗೋರ ಮುಖಾಂತರದಲ್ಲಿ ಡಿಸೆಂಬರ್ ತಿಂಗಳ 29, 2025 ಒಳಗಾಗಿ ಅಭ್ಯರ್ಥಿಗಳು ವೆರಿಫಿಕೇಶನ್ ಮಾಡಿಸ್ಕೋಬೇಕು ಅಂತ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅವಕಾಶನ ಮಾಡಿಕೊಟ್ಟಿರೋದಾಗಿರುತ್ತೆ. ಸೊ ಅಭ್ಯರ್ಥಿಗಳಿಗೆ ಯಾವೆಲ್ಲ ನಿಮ್ಮ ಸ್ನೇಹಿತರಿದ್ದಾರೋ BEdಗೆ ಅಪ್ಲಿಕೇಶನ್ ಹಾಕಿರೋ ಎಲ್ಲರಿಗೂ ಕೂಡ ಮಾಹಿತಿನ ಶೇರ್ ಮಾಡಿ. ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ಗಳಲ್ಲೂ ಕೂಡ ಅವರಿಗೆ ಮಾಹಿತಿ ಸಹಾಯ ಆಗಲಿ, ಅಭ್ಯರ್ಥಿಗಳಿಗೆ ಸಹಾಯ ಆಗಲಿ. ಸಾಕಷ್ಟು ಅಭ್ಯರ್ಥಿಗಳು ವೆರಿಫಿಕೇಶನ್ ಹಾಜರಾಗಿಲ್ಲ. ಸೊ ವೆರಿಫಿಕೇಶನ್ ಆಗದ ಹೊರತಾಗಿ ಅಭ್ಯರ್ಥಿಗಳಿಗೆ ಮುಂದಿನ ಯಾವುದೇ ರೌಂಡ್ಸ್ಗಳಿಗೂ ಪರಿಗಣಿಸುವುದಿಲ್ಲ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಸೊ ಈಗ ವೆರಿಫಿಕೇಶನ್ ಆಗಿದೆ, ಎಲಿಜಿಬಲ್ ಲಿಸ್ಟಲ್ಲಿ ಹೆಸರಿತ್ತು ನಮ್ಮದು, ಆದರೂ ಕೂಡ ನಾವು ವೆರಿಫಿಕೇಶನ್ ಮಾಡಿಸ್ಬೇಕಾ ಅಂತೇನಾದ್ರು ನೀವು ಪ್ರಶ್ನೆ ಕೇಳ್ತೀರ ಅಂದರೆ ಇಲ್ಲ ಅಭ್ಯರ್ಥಿಗಳು ವೆರಿಫಿಕೇಶನ್ ಒಮ್ಮೆ ಆಗಿ ನಿಮ್ದು ಎಲಿಜಿಬಲ್ ಲಿಸ್ಟಲ್ಲೆಲ್ಲ ಹೆಸರಿತ್ತು ಅಂತಂದರೆ ಸಮಸ್ಯೆ ಇರೋದಿಲ್ಲ. ಎಲಿಜಿಬಲ್ ಲಿಸ್ಟಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಇತ್ತು ಅಂದರೆ ಮತ್ತೆ ಕರೆಕ್ಷನ್ ಮಾಡಿಸ್ಕೋಬೋದಾಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊತಿದ್ದೀನಿ. ಸೊ ವೆರಿಫಿಕೇಶನ್ ಆಗಿರುವಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ 7 ದಿನದಲ್ಲಿ ವೆರಿಫಿಕೇಶನ್ ಮಾಡಿಸಿತ್ತು ನಲ್ಲಿ ವೆರಿಫಿಕೇಶನ್ ಅಂತ ಆಗಿದೆ ನಮ್ಮದು ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ನೀವು ಮತ್ತೆ ವೆರಿಫಿಕೇಶನ್ ಮಾಡಿಸ್ಕೋಬೇಕು ಅಂತದ್ದು ಏನೂ ಇರೋದಿಲ್ಲ. ಸೊ ಅಭ್ಯರ್ಥಿಗಳಿಗೆ ಯಾರಿನ ವೆರಿಫಿಕೇಶನ್ ಆಗಿಲ್ಲ ಅಥವಾ ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದುಬಿಟ್ಟಿತ್ತು ಮಿಸ್ ಆಗಿ ಅಥವಾ ಇನ್ನೊಂದು ಮತ್ತೊಂದು ಮೂಮೆಂಟಲ್ಲಿ ಅವರು ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗೋರ ಮುಖಾಂತರ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿಕ್ಕೆ ಇಲಾಖೆ ಕಡೆಯಿಂದ ಅವಕಾಶನ ಕೊಟ್ಟಿರೋದಾಗಿರುತ್ತೆ. ಆ ಕಾರಣಕ್ಕೆ ನೀವು ಆಯ್ಕೆ ಮಾಡ್ಕೊಂಡಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ CT ಡಯಟ್ ಅಂತ ಇರುತ್ತೆ ಅಲ್ಲಿ ಹೋಗೋರ ಮುಖಾಂತರ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ ಇಲಾಖೆ ಕಡೆಯಿಂದ ಮತ್ತೊಂದು ಅವಕಾಶನ ಕೊಟ್ಟಿದ್ದಾರೆ. ಆ ನಂತರದಲ್ಲಿ ಪ್ರಮುಖವಾಗಿ ಇನ್ನೊಂದು ಕೂಡ ತಿಳಿಸಿದ್ದಾರೆ, ಡಿಸೆಂಬರ್ 29ನೇ ತಾರೀಕು ತನಕ ಅದನ್ನೆಲ್ಲ ಮಾಡೋದ್ರ ಮುಖಾಂತರದಲ್ಲಿ ನಂತರದಲ್ಲಿ ಆ ಒಂದು ದಿನಾಂಕದ ಒಳಗಾಗಿನೇ ಅಭ್ಯರ್ಥಿಗಳು ವೆರಿಫಿಕೇಶನ್ ಎಲ್ಲ ಮಾಡಿಸ್ಕೊಂಡು ಸೀಟ್ ಮೆಟ್ರಿಕ್ಸ್ ಏನು ಪ್ರಕಟ ಮಾಡಿದರೆ ಇಲಾಖೆ ಕಡೆಯಿಂದ 3rd ರೌಂಡ್ ಕೂಡ ಪ್ರಕಟ ಮಾಡಿದರೆ ಆ ಒಂದು ಸೀಟ್ ಮೆಟ್ರಿಕ್ಸ್ನ ನೋಡಿಕೊಂಡು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹೊಸದಾಗಿ ಒಂದು ಅಪ್ಡೇಟನ್ನು ಮಾಡಲಿಕ್ಕೆ ಆಪ್ಷನ್ ಎಂಟರ್ ಮಾಡಲಿಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಯಾವುದರ ಕಾಲೇಜುಗಳಿರ್ಬೋದಾಗಿರುತ್ತೆ. ಬಟ್ ಈಗ ಆ ಒಂದು ಕಾಲೇಜುಗಳಲ್ಲಿ ಸೀಟ್ ಇಲ್ದೇನೆ ಹೋಗ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಹೊಸದಾಗಿ ಅಭ್ಯರ್ಥಿಗಳು ಆ ಒಂದು ಕಾಲೇಜುಗಳನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅಥವಾ ಫುಲ್ ಹೊಸದಾಗಿನೇ ಕೂಡ ಹಾಕ್ಲಿಕ್ಕೆ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಅವಕಾಶ ಇಲಾಖೆ ಕಡೆಯಿಂದ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಆಪ್ಷನ್ ಎಂಟ್ರಿನ ಅಭ್ಯರ್ಥಿಗಳು ಮಾಡಬಹುದಾಗಿರುತ್ತೆ ಸೀಟ್ ಮೆಟ್ರಿಕ್ಸನ್ನು ನೋಡಿಕೊಂಡು. ಸೊ ಫಸ್ಟ್ ವೆರಿಫಿಕೇಶನ್ ಅಂತೂ ಕಂಪ್ಲೀಟ್ ಮಾಡ್ಕೊಳ್ಳಿ, ಆಪ್ಷನ್ ಎಂಟ್ರಿಗಳೆಲ್ಲ ಮಾಡಿ. ಮತ್ತು ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು, ಕಾಲೇಜಿನ ಯಾವ ಥರ ಸೀಟ್ ಪಡ್ಕೊಳ್ಳೋದು ಅಥವಾ ಯಾವುದೇ ಪ್ರಕ್ರಿಯೆಗಳು ನಮಗೆ BEd ಬಗ್ಗೆ ಗೊತ್ತಿಲ್ಲ ಅಂದರೆ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗೋ ಮುಖಾಂತರದಲ್ಲಿ ನೀವು ನಮ್ಮ ಜೊತೆ ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ನೆರವಾಗುತ್ತೆ. ಹೆಚ್ಚುವರಿ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನ ಪಡ್ಕೊಂಡು ನೀವು ಕೂಡ ಸರ್ಕಾರಿ ಕೋಟಾ ಸೀಟನ್ನು ಪಡ್ಕೋಬೋದಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಗೈಡೆನ್ಸ್ಗಳು ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಸೊ ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲ ಲಿಂಕ್ ಇರುತ್ತೆ. ಅದರ ಒಂದು ಸೌಲಭ್ಯನ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅಭ್ಯರ್ಥಿಗಳೇ.